ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಇವತ್ತು ಮಿಷಿನ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಸೊ ಇವತ್ತು ನನ್ನ ಪಾರ್ಟ್ನರ್ ನನಗೆ ಕೈ ಕೊಡ್ತು. ಸೊ ಹಾಗಾಗಿ ನಾನು 2 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನೋಡಿ, ನನಗಿಲ್ಲಿ ಥ್ರೆಡ್ ಸೇರ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಅದು ಟೈಟ್ ಆಗಿಬಿಟ್ಟಿದೆ, ವೀಲ್ ಮೂವ್ ಆಗ್ತಿಲ್ಲ. ಸೊ ಹಾಗಾಗಿ ನನಗೆ ಇದು ಸ್ವಲ್ಪ ರೆಡಿ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಸ್ಟಿಚಿಂಗ್ ನಾನು 2 ಡೇಸ್ ಸ್ಟಾಪ್ ಮಾಡಿದೆ. ಅದಕ್ಕೆ ವೀಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಮ್ಟೈಮ್ಸ್ ನೋಡಿ, ಇಲ್ಲೂ ಅಷ್ಟೇ ಥ್ರೆಡ್ ಕಟ್ಕೊಂಡ್ಬಿಡುತ್ತೆ ಬಾಬಿನ್ ಕೇಸಲ್ಲಿ. ಸೊ ಆಗಲೂ ಅಷ್ಟೇ ವೀಲು ಟೈಟ್ ಆಗಿಬಿಡುತ್ತೆ. ನೋಡಿ ಈ ರೀತಿ ನನಗೆ ಟರ್ನ್ ಮಾಡೋಕ್ಕೆ ಆಗ್ತಿಲ್ಲ, ಟೈಟಾಗಿ ಕಚ್ಕೊಂಡ್ಬಿಟ್ಟಿದೆ. ಈಗ ನಾನು ಇದನ್ನು ವೀಲ್ನ ರಿಮೂವ್ ಮಾಡಿ, ಅಲ್ಲಿ ದಾರ ಸಿಕ್ಕೊಂಡಿದ್ರೆ ಅದನ್ನ ರಿಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಲ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಇಲ್ಲಿ ಈ ವೀಲ್ ಹತ್ರ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ, ಸ್ಕ್ರೂನ ರಿಮೂವ್ ಮಾಡ್ಕೋಬೇಕು. ಈ ರೀತಿಯಾಗಿ ಯಾರೆಲ್ಲ ಸ್ಟಿಚಿಂಗ್ ಮಾಡ್ತೀರೋ ಅವರು ಅಟ್ಲೀಸ್ಟ್ ಬೇಸಿಕ್ ನಾವು ಮಿಷಿನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟು ನಮಗೆ ನಾಲೆಡ್ಜ್ ಇರಬೇಕು. ಇಲ್ಲಾಂದರೆ ನಮಗೆ ಸಣ್ಣ ಪುಟ್ಟದಕ್ಕೆಲ್ಲ ಹೊರಗಡೆ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಬರೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಸ್ಕ್ರೂ ಡ್ರೈವರು ಈ ರೀತಿ ಇಟ್ಟು ನಾನಿಲ್ಲಿ ಒಂದು ಕಲ್ಲು ಎತ್ಕೊಂಡೋದನ್ನ ಈ ರೀತಿ ಹೊಡಿತಾ ಇದ್ದೀನಿ. ಅದು ಸ್ವಲ್ಪ ಲೂಸ್ ಆಗಲಿ ಅಂತ. ಫುಲ್ ಟೈಟ್ ಇರುತ್ತದು. ಈ ರೀತಿ ಹೊಡೆದು ನಾನು ಅದನ್ನ ಲೂಸ್ ಮಾಡಿಕೊಂಡೆ. ನೋಡಿ, ಈ ರೀತಿ ರಿಮೂವ್ ಮಾಡ್ಕೋಬೇಕು. ನನ್ನ ಕೆಳಗೆ ಬಿದ್ದೋಯ್ತದು. ಸೊ ಅದನ್ನ ತಗೊಂಡೆ. ನೋಡಿ, ಈ ಥರ ವಾಷರ್ ಒಂದು ಇರುತ್ತೆ, ಅದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದು ನೀಟಾಗಿ ಇಟ್ಕೋಬೇಕು. ಎಲ್ಲರೂ ಕಳೆದಾಕ್ಬಿಟ್ಟಿರಾ? ಈ ವಾಷರ್ ವೆರಿ ಇಂಪಾರ್ಟೆಂಟು. ಈಗ ನಾನು ನೋಡಿ ಇಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡೆ. ಈಗ ನಾನು ಬೆಲ್ಟ್ನ ರಿಮೂವ್ ಮಾಡಿ ಈ ಒಂದು ವೀಲ್ನ ರಿಮೂವ್ ಮಾಡ್ತಾಯಿದ್ದೀನಿ. ಈ ವಾಷರ್ನ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಫುಲ್ ಧೂಳು ಕೂತ್ಕೊಂಡಿತ್ತು. ಈಗ ನಾನು ವೀಲ್ನ ರಿಮೂವ್ ಮಾಡಿದೆ. ನೋಡಿ, ಇದೆಲ್ಲ ಫುಲ್ಲು ಧೂಳು ಕೂತ್ಕೊಂಡಿದೆ. ಸೊ ನೀಟಾಗಿ ಒರೆಸ್ಕೊಬಿಡ್ತೀನಿ ನಾನು ಅದನ್ನು. ನೋಡಿ, ಆಯಿಲೆಲ್ಲ ಕೆಳಗೆ ಬಿದ್ದು ಅದೆಲ್ಲ ನೀಟಾಗಿ ಒರೆಸ್ಕೊತೀನಿ. ಗಲೀಜಾಗಿದೆ ನೋಡಿ ಇಲ್ಲೆಲ್ಲ. ಬೇಸಿಕ್ ನಾವು ರೆಡಿ ಮಾಡ್ಕೊಳ್ಳೋದಾದರೂ ನಮಗೆ ಗೊತ್ತಿರಬೇಕು, ಇಲ್ಲಾಂದರೆ ಪ್ರತಿಯೊಂದಕ್ಕೂ ನಾವು ಹೊರಗಡೆ ತೊಗೊಂಡೋಗೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಟಿಚಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಇದು ಇಂಪಾರ್ಟೆಂಟು. ಬೇಸಿಕ್ಸು ರೆಡಿ ಮಾಡ್ಕೋಬೇಕಾಗತ್ತೆ ನಾವೇ. ಈ ರೀತಿ ಇಲ್ಲೇನು ಕಟ್ಕೊಂಡಿದೆ ಅಂತ ನಾನು ಒಂದು ಸಲ ರೋಲ್ ಮಾಡಿ ಟ್ರೈ ಮಾಡಿದೆ. ಈಗ ನಾನು ಇದನ್ನು ಸಹ ಬಿಚ್ಚಿಬಿಡ್ತೀನಿ ಅದನ್ನು. ನೋಡಿ, ಅಲ್ಲೊಂದು ಸ್ಕ್ರೂ ಇರುತ್ತೆ. ಒಂದು ಸಲ ಈ ಥರ ಬಗ್ಗೆ ನೋಡಿ, ನಿಮ್ಮ ಮಿಷಿನಲ್ಲಿ ಗೊತ್ತಾಗುತ್ತೆ. ಆ ಸ್ಕ್ರೂನ ಫಸ್ಟು ರಿಮೂವ್ ಮಾಡ್ಕೊಳ್ಳಿ. ಫುಲ್ ಟೈಟಾಗಿದೆ. ಸೊ ಅದು ನಾನು ಟೈಟಾಗಿ ಹಿಡಿದು ರಿಮೂವ್ ಮಾಡಬೇಕಾಗತ್ತೆ. ಮತ್ತು ನೋಡಿ, ಇಲ್ಲೂ ಒಂದು ಸ್ಕ್ರೂ ಇರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಬಾಟಮಲ್ಲೊಂದು ಸ್ಕ್ರೂ ಇದೆ ನೋಡಿ, ಅದು ಸಹ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಆಗಲೇ ಹೇಳ್ತಿದ್ದೆ, ಬೇಸಿಕ್ಸ್ ನಾವು ರೆಡಿ ಮಾಡ್ಕೊಳ್ಳೋದು ಬರಬೇಕು ನಮಗೆ ಅಂತ. ಪ್ರತಿಯೊಂದಕ್ಕೂ ನಾವು ಹೊರಗಡೆ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಂಬರೋಕ್ಕಾಗಲ್ಲ. ಸೊ ಹಾಗಾಗಿ ಹೊಲಿಯೋರು ತುಂಬ ಇಂಪಾರ್ಟೆಂಟು. ಬೇಸಿಕ್ಸ್ ಈ ಥರ ರೆಡಿ ಮಾಡ್ಕೊಳ್ಳೋದು. ನೋಡಿ, ಅದು ರಿಮೂವ್ ಮಾಡಿದೆ ನಾನು. ನೀಟಾಗಿ ಅದನ್ನು ಒರೆಸ್ಕೊತಾ ಇದ್ದೀನಿ ಈ ರೀತಿಯಾಗಿ. ನನಗಿಲ್ಲಿ ದಾರ ಸಿಕ್ಕಾಕೊಂಡಿದೆ ಅಂತ ಫಸ್ಟಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಕ್ಲಾತ್ ತಗೊಂಡು ಒರೆಸ್ಕೊಂಡಿದ್ದಾದಮೇಲೆ ಅಲ್ಲಿ ಥ್ರೆಡ್ ಸಿಕ್ಕಾಕೊಂಡಿದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಗುಂಡು ಪಿನ್ ತಗೊಂಡು ಆ ಥ್ರೆಡ್ನ ನೀಟಾಗಿ ಈ ರೀತಿ ತಗೋತೀನಿ. ಅಲ್ಲಿ ವೀಲ್ ಹತ್ರ ಥ್ರೆಡ್ ಸಿಕ್ಕಾಕೊಂಡ್ಬಿಟ್ಟಿರ್ತದೆ. ಸೊ ಅದಕ್ಕೆ ನಮಗೆ ಟೈಟ್ ಆಗಿಬಿಡುತ್ತೆ. ನೋಡಿ, ನಾವು ಹೇಳಿದ್ರೆ ಕಟ್ ಆಗಿಬಿಡುತ್ತೆ. ಅದನ್ನು ನೀಟಾಗಿ ಬಿಚ್ಕೋಬೇಕಾಗತ್ತೆ ಕೇರ್ಫುಲ್ಲಾಗಿ. ನೋಡಿ,
ದಾರ ಸಿಕ್ಕಾಕೊಂಬಿಟ್ಟಿತ್ತಲ್ವ ನನಗೆ. ಸೊ ಹಾಗಾಗಿ ಅದು ವೀಲ್ ತಿರುಗ್ತಾನೆ ಇಲ್ಲ. ಸೊ ಅದನ್ನ ರಿಮೂವ್ ಮಾಡಿಕೊಂಡೆ ನಾನು. ಇನ್ನೂ ಸ್ವಲ್ಪ ಇದ್ದರೆ ನೀವು ನೀಟಾಗಿ ಆ ಗುಂಪಿನಲ್ಲಿ ನೀಟಾಗಿ ಈ ಥರ ಕೆರೆಯೋ ಥರ ಕೆರೆದು ಬಿಡಿ. ಇದ್ದರೆ ನಿಮಗೆ ಮೇಲಕ್ಕೆ ಬರುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಇಷ್ಟಾದಮೇಲೆ ಒಂದು ಸಲ ನೀಟಾಗಿ ನಾನು ಒರೆಸ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ. ಈ ರೀತಿಯಾಗಿ ಒರೆಸ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನ ನಾನು ಅದೇ ರೀತಿ ಸೆಟ್ ಮಾಡ್ತೀನಿ. ಸ್ಕ್ರೂ ಎಲ್ಲಿತ್ತೋ ಅಲ್ಲಿ ನೀಟಾಗಿ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ನೀವು ಸ್ಕ್ರೂ ಎಲ್ಲ ಹಾಕ್ಬೇಕಾದ್ರೆ ಫುಲ್ ಟೈಟ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಆಗಿಬಿಟ್ರು ನಿಮಗೆ ಸೌಂಡ್ ಬರ್ತಾ ಇರುತ್ತೆ ಸ್ಟಿಚ್ ಮಾಡ್ಬೇಕಾದ್ರೆ. ಅದು ಸ್ವಲ್ಪ ಹಿಂಗೆ ಅಲ್ಲಾಡ್ತಾ ಇದ್ದರೆ ನಿಮಗೆ ಸೌಂಡು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಫಿಟ್ ಮಾಡ್ಕೋಬೇಕಾಗಿ ಬರುತ್ತೆ. ಈ ರೀತಿಯಾಗಿ ನೀಟಾಗಿ ಫಿಟ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ಸ್ಕ್ರೂ ಇದೆ ಅನ್ನಲ್ಲ, ಸೊ ಅದನ್ನು ಸಹ ನಾವು ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಫಿಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಸ್ಕ್ರೂ ಎಲ್ಲಿಂದ ರಿಮೂವ್ ಮಾಡಿದ್ರೆ ಅಂತ ಸ್ವಲ್ಪ ನೆನ್ಪಿಟ್ಕೊಂಡು ಮತ್ತೆ ಅದೇ ಪ್ಲೇಸಿಗೆ ನೀವು ಅದು ಸ್ಕ್ರೂನ ಹಾಕ್ಕೋಬೇಕಾಗತ್ತೆ. ಮತ್ತು ಸ್ಕ್ರೂನೆಲ್ಲೂ ಮಿಸ್ ಮಾಡ್ಕೋಬೇಡಿ. ಈ ರೀತಿಯಾಗಿ ಟೈಟ್ ಮಾಡ್ಕೊಂಬಿಡಿ. ನೋಡಿ, ಇದು ನನಗೆ ಟೈಟಾಗಿ ಕೂತ್ಕೋತು. ಈಗ ನಾನು ವೀಲ್ನ ಅದ್ರ ಪ್ಲೇಸ್ಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಈ ವಾಷರ್ನ ನೀವು ನೀಟಾಗಿ ಕೂರಿಸಿಲ್ಲ ಅಂದರೂ ಅಷ್ಟೇ ನಿಮ್ಮ ವೀಲು ನೀಟಾಗಿ ಕೆಲಸ ಮಾಡಲ್ಲ. ವಾಷರ್ನ ನೀಟಾಗಿ ಕೂರಿಸಿ ನೀವು ಲಾಸ್ಟ್ದು ಇದು ನೀವು ಸ್ಕ್ರೂ ಇದೆಯಲ್ಲ ವೈಟ್ದು, ಅದನ್ನ ನೀಟಾಗಿ ವಾಷರ್ನ ನೀಟಾಗಿ ಕೂರಿಸಿ ನೀವು ನೋಡಿ ಇದನ್ನು ಹಾಕ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ವಾಷರ್ನ ಕೂರಿಸಿ ಸೆಟ್ ಮಾಡ್ಕೋಬೇಕಾಗತ್ತೆ. ಫುಲ್ಲು ಆಯ್ಲಿ ಆಗೋಯ್ತು ಕೈಯೆಲ್ಲ. ಮಿಷಿನ್ಗೆ ನಾವು ಎಷ್ಟು ಆಯಿಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಮಿಷಿನು. ಸೊ ಆಯಿಲ್ ಹಾಕದೆ ನಾವು ಮಿಷಿನ್ನ ರನ್ ಮಾಡೋದ್ರಿಂದ ಮಿಷಿನ್ ಪಾರ್ಟ್ಗಳೆಲ್ಲ ಒಂಥರ ಸೌದೋಗ್ತವೆ. ಸೊ ಹಾಗಾಗಿ ನಾವು ಮಿಷಿನ್ಗೆ ಆಯಿಲ್ ಹಾಕೋದು ವೆರಿ ಇಂಪಾರ್ಟೆಂಟು. ಆವಾಗವಾಗ ನೀಟಾಗಿ ಆಯಿಲ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಟೈಟಾಗಿ ಫಿಟ್ ಮಾಡ್ಕೋಬೇಕಾಗತ್ತೆ. ನನ್ನ ಕೈ ಜಾರ್ತಾ ಇತ್ತು, ಸೊ ಹಾಗಾಗಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡಿದೆ ಇಲ್ಲಿ. ಈಗ ಅಲ್ಲಿದ್ದ ಸ್ಕ್ರೂ ಒಂದು ಅದೇ ರೀತಿ ಹಾಕಿ ನಾನು ಅದನ್ನ ಟೈಟ್ ಮಾಡಿಕೊಂಡೆ. ನೀವು ಯಾವುದೇ ಸ್ಕ್ರೂ ಹಾಕ್ಬೇಕಾದ್ರೂ ನೀವು ಟೈಟ್ ಮಾಡ್ಕೋಬೇಕಾಗತ್ತೆ. ಇದಷ್ಟೇ ಫುಲ್ ಲೂಸ್ ಥರ ಆಗೋಯ್ತು. ಇನ್ನೊಂದು ಸ್ವಲ್ಪ ಟೈಟಾಗಿ ನಾನು ಟೈಟ್ ಮಾಡಿಕೊಂಡೆ. ಮತ್ತೆ ಈಗ ಬೆಲ್ಟ್ ಅನ್ನೋದು ಹಾಕ್ಕೊಂಡು ಮಿಷಿನ್ನ ರನ್ ಮಾಡಿ ನೋಡಿ. ನನಗೆ ನೋಡಿ ವೈಟ್ದು ಇದೆಯಲ್ಲ ಇಲ್ಲಿ ಅದು ತಿರುಗಬೇಕಾಗತ್ತೆ.
ಸೊ ಅದು ತಿರುಗ್ತಾ ಇಲ್ಲ. ನಾನು ಇನ್ನೂ ಅದನ್ನು ವಾಷರ್ನ ನೀಟಾಗಿ ಟೈಟ್ ಮಾಡಿಕೊಂಡೆ. ನೀಟಾಗಿ ಟೈಟ್ ಮಾಡಿಕೊಂಡು ನೋಡಿ, ವೈಟ್ ಈ ಕಡೆ ನಾನು ಲಾಸ್ಟಲ್ಲಿ ಹಾಕಿದ್ನಲ್ಲ ಅದು ತಿರುಗಬೇಕು. ಸೊ ಅದು ತಿರುಗಲಿಲ್ಲ. ನಾನು ಮತ್ತೆ ಅದನ್ನ ನೀಟಾಗಿ ರಿಮೂವ್ ಮಾಡಿ ವಾಷರ್ನ ಸೆಟ್ ಮಾಡಿಕೊಂಡು ಮತ್ತೆ ಟೈಟ್ ಮಾಡಿದೆ. ನಾನು ನೋಡಿ ಅದು ತಿರುಗ್ತಾ ಇಲ್ಲ. ಸೊ ಹಾಗಾಗಿ ನಾನು ನೋಡಿ ಈಗ ಕರೆಕ್ಟಾಗಿ ತಿರುಗ್ತಾ ಇದೆ. ಇಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.